ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಾಜೇಂದ್ರ ಹೇಳಿದ್ದವ್ರನ್ನ ಮೀಟ್ ಮಾಡೋದಕ್ಕೆ ಎಂಬಿಟ್ಟು ದೇವಯಾನಿ ಒಂದು ಪಾಲ್ ಮನೆಗೆ ಬಂದಿರ್ತಾಳೆ. ಆ ಮನೆಯಲ್ಲಿ ಒಳ್ಳೆ ಬೂತ್ ಬಂಗ್ಲೆ ಥರ ಇರುತ್ತೆ. ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಘಾಟು ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ಮಾಸ್ಕ್ ಹಾಕೋತಾಳೆ ಮೂತಿಗೆ. ಮಾಸ್ಕ್ ಹಾಕ್ಕೊಂಡು, ಹಲೋ ಯಾರಾದರೂ ಇದ್ದೀರಾ, ನಾನೊಬ್ಳು ಇಲ್ಲಿ ಬಂದಿದ್ದೀನಿ, ಯಾರಾದರೂ ಇದ್ದೀರಾ ಅಂತ ಅಂದ್ಕೊಂಡೇ ಬರ್ತಾ ಇರ್ತಾಳೆ. ಆವಾಗ ಅಲ್ಲೆಲ್ಲ ಧೂಳು ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ಛೀ ಎಷ್ಟು ಅಸಹ್ಯವಾಗಿದೆ, ಯಾರು ಇದ್ದೀರಾ ಅಂತ ಹೇಳ್ಕೊಂಡು ಹಂಗೆ ಬರ್ತಾ ಇರ್ತಾಳೆ. ಆಗ ಒಂದು ದೊಣ್ಣೆ ಸರಕ್ ಅಂತ ಹಿಂಗೆ ಬರುತ್ತೆ. ಅದು ನೋಡ್ಬಿಟ್ಟು ಅವಳಿಗೆ ಭಯ ಆಗ್ಬಿಡುತ್ತೆ. ಆವಾಗ ಇದು ಅಲ್ಲಿಂದನೇ ಒಬ್ಳು ಲೇಡಿ ವಿಲ್ಲನ್ ಎಂಟ್ರಿ ಕೊಡ್ತಾಳೆ. ಯಾರೋ ಇದು ಹೊಸ ಅಕ್ಕಿ ಒಳಗಡೆ ಬಂದೈತೆ, ನಾವು ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ವಿ, ಸರಿಯಾಗಿ 2 ಬಿಟ್ಟು ಇವಳ ಹತ್ರ ಇರೋದನ್ನೆಲ್ಲ ಕಿತ್ಕೊಳ್ರೋ ಅಂತ ಹೇಳ್ತಿರ್ತಾಳೆ. ಆವಾಗ ಅವಳು ಅವ್ರನ್ನ ಪಕ್ಕದಲ್ಲಿರೋ ರೌಡಿಗಳನ್ನ ತೆಳ್ಬಿಟ್ಟು ಓಡೋದಕ್ಕೆ ಅಂತ ಹೋಗ್ತಾಳೆ. ಆವಾಗ ಅಲ್ಲಿ ಅಡ್ಡ ಒಂದು ದಿಮ್ಮಿ ಬಿದ್ದೋಗ್ಬಿಡುತ್ತೆ. ಆವಾಗ ಅವಳಿಗೂ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಟೆನ್ಷನ್ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಆವಾಗ ಬಂದು ಎಲ್ಲರೂ ಸೇರಿ ಇಟ್ಕೊಂಡ್ಬಿಡ್ತಾರೆ. ಆವಾಗ ಬಿಡ್ರಿ ನನ್ನ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವರು ಇಲ್ಲಿ ಜನಕ್ಕೆ ಬರೋಕ್ಕೆ ಮಾತ್ರ ಗೊತ್ತು, ಇಲ್ಲಿಂದ ಆಚೆ ಹೋಗ್ಬೇಕಂದ್ರೆ ನಮ್ಮ ಪರ್ಮಿಷನ್ ಇರಬೇಕು, ನಮ್ಮ ಪರ್ಮಿಷನ್ ಇಲ್ಲದೆ ನೀನು ಇಲ್ಲಿಂದ ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ದೇವಯ್ಯನೇ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಾನು ತುಂಬ ಪವರ್ಫುಲ್ಲು, ನಿಮ್ಮನ್ನೆಲ್ಲ ಒಂದೇ ಏಟಿಗೆ ಹೊಡೆದು ಬಿಸಾಕ್ಬಿಡ್ತೀನಿ, ನೋಡ್ತಾ ಇರ್ರಿ, ನನ್ನ ಜನಗಳು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರ್ತಾಳೆ. ನಮ್ಗಿಂತನ ನಾವು ನೋಡಿರೋ ಪ್ರಪಂಚನೇ ಬೇರೆ, ನಾನು ನೋಡಿರೋ ಪ್ರಪಂಚದಲ್ಲಿ ಕಾಲು ಭಾಗನೂ ನೋಡಿಲ್ಲ. ನೀನು ಯಾರು, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾ ಇರ್ತಾಳೆ. ಅದು ರಾಜೇಂದ್ರ ಕಳ್ಸಿಕೊಟ್ಟಿದ್ದು ನನ್ನ ಅಂತ ಹೇಳ್ತಾಳೆ. ಓಹೋ, ರಾಜೇಂದ್ರನ ಕಡೆಯವಳ ನೀನು, ಏನು ವಿಷಯ ಅಂತ ಕೇಳ್ತಾಳೆ. ಆವಾಗ ಅವ್ನು ಹೇಳಿರೋ ಸೀಕ್ರೆಟ್ನೆಲ್ಲ ಹೇಳ್ತಾಳೆ. ರಾಜೇಂದ್ರನ ಹೆಸರು ಹೇಳಿದ್ದಕ್ಕೆ ನೀನು ಬದಿಕೊಂಡೆ, ಇಲ್ಲ ಅಂತಿದ್ರೆ ನಿನ್ನ ಕತೆ ಇಷ್ಟೊತ್ತಿಗಾಗಲೇ ಮುಗಿಸ್ಬಿಡ್ತಾ ಇದ್ದೆ ಅಂತ ಹೇಳ್ತಿರ್ತಾಳೆ. ಅವಾಗ ಅವಳಿಗೆ ಟೆನ್ಷನ್ ಆಗ್ತಾ ಇರತ್ತೆ. ದೇವಯಾನಿ, ಈ ರಾಜೇಂದ್ರ ಸಾಮಾನ್ಯದವನಲ್ಲ, ಇಂಥವ್ರ ಸವಾಸ ಎಲ್ಲ ಮಾಡ್ಕೊಂಡಿದ್ದಾನ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ತುಂಬ ಖುಷಿಯಾಗಿರ್ತಾಳೆ. ಆವಾಗ ಸಹನ, ಅಕ್ಕ ನಿಮಗೆ ಪನಿಷ್ಮೆಂಟ್ ಆಯ್ತಲ್ಲ, ಅವಾಗ ತುಂಬ ಆಯಾಸ ಆಯ್ತಾ ಅಕ್ಕ, ಇನ್ನೊಂದ್ಸತಿ ಆ ಥರ ಮಾಡ್ಕೊಬೇಡಿ ಅಂತ ಹೇಳ್ತಿರ್ತಾಳೆ. ಇವತ್ತು ಪನಿಷ್ಮೆಂಟ್ ಆಗಿದ್ದಕ್ಕಿಂತ ನಮ್ಮ ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ನಲ್ಲ, ಅದೇ ತುಂಬ ಖುಷಿ ಆಗ್ತಾ ಇದೆ ಅಂತ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಅಯ್ಯೋ, ನೀವು ನಿಮ್ಮ ಮನೆಯವ್ರನ್ನ ಅಷ್ಟೊಂದು ಪ್ರೀತಿಸ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಹೌದು, ನಮ್ಮ ಮನೆಯವರೇ ನನ್ನ ಪ್ರಪಂಚ, ಅವ್ರನ್ನ ಜೊತೆ ಎಲ್ಲ ಮಾತಾಡಿದ್ದು ನಂಗೆ ತುಂಬ ಸಂತೋಷ ಆಯಿತು ಅಂತ ಹೇಳಿ ನಮ್ಮ ಸಾಯಿಬ್ರು ಅಂತ ಹೇಳೋದಕ್ಕೆ ಹೋಗ್ತಾಳೆ. ಇಲ್ಲ ಅಂತ ಅಲ್ಲಿಗೆ ಕಂಟ್ರೋಲ್ ಆಗಿಬಿಡ್ತಾಳೆ. ಇಲ್ಲಿ ಶಾರದಾ ಮಲ್ಲಿಗೆ ಹೂವನ್ನು ಕಟ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಸಂಗೀತಂಗೆ ತುಂಬ ಸಂತೋಷ ಆಗುತ್ತೆ. ಆವಾಗ ಅಜಿತನ ಕರ್ಬತ್ತೆ ಹೇಳ್ತಾಳೆ. ಅಜಿತ, ನಮ್ಮ ಶಾರದಾ ಅವಳು ಮೊದಲು ಅಷ್ಟೇ ಮಲ್ಲಿಗೆ ಹೂವು ಅಂದರೆ ಅವಳಿಗೆ ತುಂಬ ಇಷ್ಟ. ಮಲ್ಲಿಗೆ ಹೂವನ್ನು ಅವಳೇನೆ ಹೂವನ್ನು ಕಟ್ಟಿ ಮುಡ್ಕೊಂಡು ಮನೆಯವ್ರಿಗೆಲ್ಲ ಕೊಡ್ತಾಯಿದ್ಲು. ಇವತ್ತು ಅವಳು ಮಲ್ಲಿಗೆ ಹೂವನ್ನು ಕಟ್ತಾ ಇರೋದು ನೋಡಿದ್ರೆ ಅವಳಿಗೆ ಮೊದಲು ಹೆಂಗಿದ್ಲು ಅದೇ ಶಾರದನ ನೋಡ್ದಂಗೆ ನಂಗೆ ತುಂಬ ಸಂತೋಷ ಆಗ್ತಿದೆ ಕಣೋ ಅಂತ ಹೇಳ್ತಿರ್ತಾಳೆ. ಆವಾಗ ದೇವಯಾನಿಗೆ ಅದನ್ನೆಲ್ಲ ನೋಡ್ಬಿಟ್ಟು ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಇವಳಿಗೇನಾರ ಹಳೇದೆಲ್ಲ ಗ್ಯಾಪ್ನಾಗ ಬಂದ್ಬಿಡ್ತಾ, ಕ್ಯಾಬ್ನ ಬಂದು ಅವಳು ಹಳೇದು ಮಾಡ್ತಿದ್ದ ಕೆಲಸನೆಲ್ಲ ಮಾಡ್ತಿದ್ದಾಳ ಅಂತ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಕಟ್ಟಿ ಕಂಪ್ಲೀಟ್ ಆಗುತ್ತೆ. ಆವಾಗ ಅಜಿತನ ನೋಡ್ಬಿಟ್ಟು ಅಜಿತನ ಹಿಂಗೆ ಕೈ ಬೀಸಿ ಕರಿತಾಳೆ ಬಾಯ್ಲಿ ಅಂತ. ಆವಾಗ ಅಜಿತ್ ಹಂಗೆ ಸುಮ್ಮನೆ ನಿಂತಿರ್ತಾನೆ. ಆವಾಗ ಸಂಗೀತ ಹೇಳ್ತಾಳೆ, ನಿನ್ನೆ ಕರಿತಾ ಇರೋದು ಹೋಗು ಅಂತ. ಆವಾಗ ಅಜಿತು ನಿಧಾನಕ್ಕೆ ಬರ್ತಾನೆ. ಬಂದ ತಕ್ಷಣ ಹೂವನ್ನು ಕೊಟ್ಬಿಟ್ಟು ಹಿಂಗೆ ಆ್ಯಕ್ಷನ್ ಮಾಡ್ತಾ ಇರ್ತಾರೆ. ಅವ್ನಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಭೂಮಿ ಅಂತ ಹೇಳ್ಬಿಟ್ಟು ಹೂವು ಕೊಡ್ತಾಳೆ. ಆವಾಗ ಅಜಿತ, ಭೂಮಿ ಕೊಡು ಅಂತ, ನಿನಗೆ ಮಲ್ಲಿಗೆ ಹೂವು ಕೊಡ್ತಾ ಇದ್ದಾರೆ ಕಣೋ, ಭೂಮಿಗೆ ಮುಡಿಸ್ಲಿ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಭೂಮಿ ಅಲ್ಲಿ ಟ್ರೈನಿಂಗಲ್ಲಿ ಇದ್ದಾಳೆ ಅಂತ. ಅವ್ರಿಗೆ ಎಷ್ಟು ಪ್ರೀತಿ ಇದೆ ನೋಡು ಭೂಮಿ ಮೇಲೆ. ಭೂಮಿನ ಅವರು ಒಂದು ಕ್ಷಣನೂ ಬಿಟ್ಟಿರ್ತಾ ಇರಲಿಲ್ಲ. ಅವಳ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಸಂಗೀತಂಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ಇವ್ರಿಗೇನಾದರೂ ಹಳೇದೆಲ್ಲ ಗ್ಯಾಪ್ನಾಗ ಬಂದ್ಬಿಡ್ತಾ ಅಂತ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾನೆ. ಮತ್ತೆ ಅವಳು ಗಂಡಸ್ರನ್ನ ಕಂಡಿದ್ರೆ ಎದುರ್ಕೊಳ್ಳೋಳಂಗೆ ಎದುರ್ಕೊಂಡು ದೂರ ಹೋಗ್ತಾ ಇರ್ತಾಳೆ. ನಚ್ಚಿ ಹೇಳ್ತಾನೆ, ಅವರು ಸ್ಲೋಲಿ ಅವರು ಹಿಂದೆ ಮಾಡಿದ ಕೆಲಸನೆಲ್ಲ ಸ್ಲೋಲಿ ರೀಕಲೆಕ್ಟ್ ಮಾಡಿಕೊಂಡು ಅದೇ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಅವರು ಆದಷ್ಟು ಬೇಗ ಸರಿ ಹೋಗ್ತಾರೆ ಅನ್ನೋದಕ್ಕೆ ಒಂದು ಸಿಗ್ನಲ್ ಅಷ್ಟೇ. ನೀವು ಅವ್ರಿಗೆ ಜಾಸ್ತಿ ಏನು ಕ್ವಶನ್ನ ಕೇಳೋದಕ್ಕೆ ಹೋಗಬೇಡಿ. ಆವಾಗ ಅವ್ರ ಮೈಂಡ್ ಮೇಲೆ ತುಂಬ ಸ್ಟ್ರೆಸ್ ಬೀಳುತ್ತೆ. ಅದರಿಂದ ಅವ್ರಿಗೆ ಮತ್ತೆ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅವ್ರಿಗೆ ಯಾರು ಏನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾ ಇರ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಅವಳನ್ನ ಡಿಸ್ಟರ್ಬ್ ಮಾಡದೆ ಸುಮ್ಮನೆ ಇರ್ತಾರೆ. ಆದರೆ ದೇವಯಾನಿಗೆ ಮಾತ್ರ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಇವಳು ನಿಧಾನಕ್ಕೆ ಸ್ವಲ್ಪನೇ ಸರಿ ಹೋಗ್ತಾ ಇದ್ದಾಳೆ. ಇವಳಿಗೆ ಏನಾರ ಮಾಡಬೇಕು, ಬೇರೆ ಏನಾರ ಮೆಡಿಸಿನ್ ಕೊಟ್ಟು ಅವಳಿಗೆ ಮತ್ತೆ ಹಳೆದೆಲ್ಲ ಗ್ಯಾಪ್ನ ಬರ್ದೇ ಇರೋ ಥರ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ.
ಯಾನಿ ಆ ರಾಜೇಂದ್ರ ಹೇಳಿರೋ ವ್ಯಕ್ತಿಗಳ ಮೂಲಕ ಅವನ್ನ ರಿಲೀಸ್ ಮಾಡಿಸ್ತಾಳ. ಇಲ್ಲಿ ಶಾರದಾನ ಸಾಯಿಸೋದಕ್ಕೆ ಬೇರೆ ಏನು ಪ್ಲ್ಯಾನ್ ಮಾಡ್ತಾಳೆ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೇವಯಾನಿ ಎಂಥ ನಟೋರಿಯಸ್ ಕ್ರಿಮಿನಲ್ ಅಂದರೆ, ಅವಳು ಒಂದು ಹೆಣ್ಣೆಂಗ್ಸಾಗಿ ಅವ್ರ ಮನೇಲಿರೋ ಬೇರೆ ಹೆಣ್ಮಕ್ಳ ಮೇಲೆ ಒಂದು ಒಳ್ಳೆ ಭಾವನೆನೇ ಇಲ್ಲ. ಒಂದು ಹೆಣ್ಣಿಗೆ ಒಂದು ಹೆಣ್ಣೆ ಶತ್ರು ಅನ್ನೋದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅವಳೇನೆ ಮನೆಯವ್ರಿಗೆ ಮೋಸ ಮಾಡಿ ತನ್ನವರು ನಾನು ಅವ್ರ ಜೊತೆ ಚೆನ್ನಾಗಿರಬೇಕು ಅನ್ನೋದನ್ನ ಬಿಟ್ಟು ಎಲ್ಲ ಆಸ್ತಿನೂ ನಾನೇ ನುಂಗಬೇಕು ಅಂತ ಎಷ್ಟೆಲ್ಲ ಮನೆಯಾಳ ಕೆಲಸಗಳನ್ನ ಮಾಡ್ತಿದ್ದಾಳೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಅಕ್ಕಪಕ್ಕದಲ್ಲೇ ಈ ಥರ ಕೇಡಿಗಳಿರ್ತಾರೆ. ಅಂಥ ಕೇಡಿಗಳಿಂದ ನಾವು ತುಂಬ ಹುಷಾರಾಗಿರಬೇಕು. ಇಲ್ಲ ಅಂದರೆ ನೀಟಾಗಿ ಮಣ್ಣು ಮಾಡಿಬಿಟ್ಟು ಒಂದು ಬಾವುಟ ಅಂಟಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅದಕ್ಕೆ ತುಂಬ ಹುಷಾರಾಗಿರಬೇಕು, ಇಲ್ಲಾಂದರೆ ಜೀವನನೂ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.